ನಿನ್ನೆಗೆ ಹೋಲಿಸಿದಾಗ ಇವತ್ತು ಸ್ವಲ್ಪ ರೆಸ್ಪಾನ್ಸ್ ಆಗ್ತಾ ಇದೆ. ಸ್ಕ್ಯಾನ್ ಮಾಡಿದ್ದಾರೆ, ಬ್ರೈನ್ ಸ್ಕ್ಯಾನ್ ಮಾಡಿದ್ದಾರೆ. ಈಗ ನಿನ್ನೆಯಿಂದ ಈಗ ಫ್ಲೂಯಿಡ್ ಏನೋ ಅಕ್ಯುಮುಲೇಷನ್ ಎಲ್ಲ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಆಶಾಭಾವನೆ ಇದೆ. ಅವ್ರಿಗೆ ಕಾನ್ಷಿಯಸ್ನೆಸ್ ಬರ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಈ ಎಲ್ಲ ರೀತಿ ಪ್ರಯತ್ನಗಳನ್ನ ವೈದ್ಯರು ಮಾಡ್ತಾ ಇದ್ದಾರೆ. ಖಂಡಿತ ನಂಬಿಕೆ ಇದೆ. ಯಾಕಂದ್ರೆ ಇದು ನಮ್ಗೆ ಯಾರು ನಿರೀಕ್ಷೆ ಮಾಡಿದ್ದಿಲ್ಲ. ಅಂದ್ರೆ ಇದು ಅಚಾನಕ್ ಆಗಿರ್ತಕ್ಕಂಥ. ಬಟ್ ಏನಂದ್ರೆ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ನಂಬಿಕೆ ಇದೆ. ಈಗ ಸ್ವಲ್ಪ ತಡ ಆದ್ರೂ ಅವರಿಗೆ ಜ್ಞಾನ ಬರ್ತೀವಿ ಅವಕಾಶ ಇದೆ. ನಾವು ಅದೇ ಒಂದು ನಂಬಿಕೆ ನಡೆತೀವಿ. ಮಾನ್ಯ ಕುಮಾರಸ್ವಾಮಿ ಅವರ ಮಟ್ಟದ ರಾಜಕಾರಣವನ್ನ ನಾವು ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇದೆ. ಇವತ್ತು ಅವರು ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ಆರೋಗ್ಯ ಕ್ಷೀಣಿಸಿ ಇವತ್ತು ಅದೊಂದು ಸುಧಾರಣೆ ಆಗ್ತಂತ ಸಂದರ್ಭದಲ್ಲಿ ಅವ್ರು ಏನೇನೋ ಅವರು ಕಲ್ಪನೆ ಮಾಡ್ಕೊಂಡು ಹೇಳುವಂಥದ್ದು ಬಹುಶಃ ಅವರ ಹಿರಿತನ, ಅವರ ಒಂದು ಉನ್ನತ ಸ್ಥಾನ ಏನು ಅಲಂಕರಿಸಿದ್ದಾರೆ, ಬಹುಶಃ ಅದಕ್ಕೆ ಶೋಭೆ ತರ್ತಕ್ಕಂಥ ಹೇಳಿಕೆಗಳನ್ನ ಬಹುಶಃ ಈ ರಾಜ್ಯದ ಜನತೆನೇ ಯೋಚನೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳು ಕೊಡ್ತಾರೆ, ಅದು ಎಷ್ಟು ಜವಾಬ್ದಾರಿಯುತವಾದ ಏನು ಹೇಳಿಕೆಗಳ ಅಥವಾ ಏನು ಬೇಜವಾಬ್ದಾರಿ ಹೇಳಿಕೆಗಳಂತಕ್ಕಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ.